ಅವರ ಸ್ಮರಣಾರ್ಥಕವಾಗಿ 25-26ನೇ ಕ್ರಿಕೆಟ್ ಟ್ರೋಫಿಯ ಉದ್ಘಾಟನೆ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗಿಸಿದಂಥ ಆತ್ಮೀಯರಾದ ವೀರಣ್ಣ ಸೌದಿ ಅವರು ಈ ಧಾರವಾಡ ವಲಯಕ್ಕೆ ಅವರು ಕನ್ವೀನರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದಿಸುತ್ತಾ ಅವರು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ಗೆ ತಮ್ಮದೇ ಆದಂಥ ಕೊಡುಗೆ ಕೊಡೋ ಮೂಲಕ ಕಿಶೋರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ರೂವಾರಿಗಳು ಹೆಚ್ಚು ಕ್ರೀಡಾ ಪ್ರೋತ್ಸಾಹ ಮಾಡಲಿಕ್ಕೆ ಕೂಡ ಅವರು ಪ್ರಯತ್ನ ಮಾಡ್ತಾರೆ. ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅವರೇ, ಸಂಜು ಚಿತ್ರಕಟ್ಟಿ ಅವರೇ, ಶಿವಾನಂದ್ ಗುಂಜಾಳ್ ಅವರೇ, ಅನಿಲ್ ಬೋಣಿ ಅವರು ಕೂಡ ಸಾಕಷ್ಟು ನಮ್ಮ ಜೊತೆ ಇಲ್ಲೇ ಹುಬ್ಬಳ್ಳಿಯಿಂದ ಬರ್ತಾರೆ ಅವರು ಕ್ರಿಕೆಟ್ ಆಡಲಿಕ್ಕೆ. ಸೊ ನಮ್ಮ ವೀರಣ್ಣ ಅವ್ರು ಹೇಳಿದ್ರು ಭಾಳಷ್ಟು ಚಂದ್ರಬ್ರಹ್ಮ ಇಮಾಮ್ ಮಾಡಿದ್ದು ಅಂತ ನೋಡ್ತೀರ ಅವರೇ ನಮ್ಮ ಇಮಾಮ್ ಅಲ್ಲಿಗೆ ಕೂಡ ಒಬ್ಬ ಭಾಳ ಇನ್ನೊಬ್ಬ ಸುಮಾರು ಜನ ನಮ್ಮಲ್ಲಿ ಇದ್ದಾರೆ. ಸೊ ಅವರಿದ್ದಾರೆ, ಆಮೇಲೆ ಶಶಿ ಭವಾನಿ ಅವರಿದ್ದಾರೆ. ಸೊ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಬಸವರಾಜ್ ಕತ್ತಿ ಅವರು, ಆದಿತ್ಯ ಜಾರಕಿಹೊಳಿ ಅವರು ಕೂಡ ಇನ್ನೂ ಅನೇಕ ಜನ ಅವ್ರ ಜೊತೆ ಕೂಡಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಒಟ್ಟು 15 ದಿನಗಳವರೆಗೆ 13 ದಿನಗಳು ನಡೆಯುವಂಥ ಕಾರ್ಯಕ್ರಮ. ಸುಮಾರು 20 ಟೀಮ್ ಭಾಗವಹಿಸ್ತಾರೆ. 14 ಟೀಮು ಲೀಗ್ ದಿವಸ 2 ಮ್ಯಾಚ್ಗಳನ್ನು ಆಡುವಂಥ ಪ್ರಯತ್ನ. ಬಹುಶಃ ಈ ಕ್ರೀಡಾಂಗಣ ಸೌದಿ ಅವರೇ ಲೈಟ್ ಬಹುಶಃ ತಾಲೂಕು ಮಟ್ಟದಲ್ಲಿ ನಾವು ಪ್ರಯೋಗ ಇಲ್ಲ ಮಾಡಿ ತೋರಿಸಿದ್ವಿ. ಈಗ ಬಹುಶಃ ನೀವು ರಾತ್ರಿ ನೋಡಿದ್ರೆ ಬಹುಶಃ KCA ಸ್ಟೇಡಿಯಮ್ಗೂ ನಮಗೂ ಏನೋ ಕಡಿಮೆ ಅಂತ ಆ ಮಟ್ಟಕ್ಕೆ ತಂದಿದ್ದೀವಿ ತಾಲೂಕ ಇದ್ರು ಕೂಡ. ಯಾಕಂದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬಾರ್ದು. ನಮ್ಮ ಕನಸು ಏನಾದ್ರೆ ತಾಲೂಕ ಹುಬ್ಬಳ್ಳಿ ಧಾರವಾಡ ಕೂಡ ಬೆಂಗಳೂರಿನಷ್ಟೇ ಪ್ರಾಮುಖ್ಯತೆ ಹೋಗ್ಬೇಕಂತ ನಮ್ಮೊಂದು ಕನಸಿದೆ. ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಖರ್ಚಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಬೆಳಗಾವಿ ಕೂಡ ಸುಮಾರು 50 ಕೋಟಿದಲ್ಲಿ ಒಂದು ಹೊಸ ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ವಿ. 50 crore ಈಗಾಗಲೇ 30 ಕೋಟಿ ಖರ್ಚು ಮಾಡಿದ್ವಿ. ಇನ್ನು 20 ಕೋಟಿ 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ ಇನ್ನೊಂದು ಸ್ಟೇಡಿಯಮನ್ನು ಬೆಳಗಾವಿಯಲ್ಲಿ ನಾವು ಮಾಡ್ತಾ ಇದ್ವಿ. ಮತ್ತೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕ್ರಿಕೆಟ್ ಮೊದಲಿದ್ದು ಕೂಡ ನಮಗೆ ಹಿಂದೆ ದಯಾನಂದ ಕಾಟಾಯ್ ಅವರಾಗಿಂತ ಇದ್ದಾಗ ಇನ್ನೂ ಅನೇಕರು ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದ್ದಾರೆ. ಇತ್ತೀಚಲಾಗಿ ಕ್ರಿಕೆಟ್ ಜೊತೆಗೆ ಭಾಳಷ್ಟು ಕ್ರೀಡೆಯಲ್ಲಿ ಗೋಕಾಕದವರು ಭಾಗವಹಿಸ್ತಾರೆ. ಮುಂಚೆ ಕ್ರಿಕೆಟ್ಗೆ ಒಂದೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಇತ್ತೀಚಲಾಗೆ ಸ್ವಿಮ್ಮಿಂಗ್ ಇರ್ಬೋದು, ಚೆಸ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಯಲ್ಲಿ ಕೂಡ ಗೋಕಾಕನ ಕುರಿತಂಥ ಭಾಳಷ್ಟು ಕ್ರೀಡಾಪಟುಗಳು ಇವತ್ತು ಹುಟ್ಟಿದ್ದಾರೆ. ಭಾಳ ಸಂತೋಷ. ಈ ಕ್ರಿಕೆಟು ಸುಮಾರು 2 ವಾರಗಳ ಕಾಲ ನಡೀತಾ ಇದೆ. ಇದು ಅತ್ಯಂತ ಯಶಸ್ವಿ ಆಗಲಿ. ಇದರಿಂದ ಮುಂದೆ ಪ್ರಾರಂಭ, ಇದು ಜಸ್ಟ್ ಪ್ರಾರಂಭ ಅಷ್ಟೇ. ನಂತರ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಗೋಕಾಕದಲ್ಲಿ ಬಂದ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಹಿಂದಿನ ಹುಬ್ಬಳ್ಳಿಯಲ್ಲಿ ಸೌದಿ ಅವ್ರ ಕ್ರೀಡಾಂಗಣ ನೋಡಕ್ಕೆ ಹೋಗಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೆ. ಅದ್ರ ಕಾಲ ಈಗ ಕೂಡ ಬಂದು ಈಗ ಬೆಳಗಾವಿಯಲ್ಲಿ ಸ್ವಂತ ನಮ್ಮದೇ ಅಂತ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 5 ವರ್ಷಗಳಲ್ಲಿ ಒಂದೇ ಏರಿಯಾದಲ್ಲಿ ಎಲ್ಲ ಕ್ರೀಡಾ ಚಟುವಟಿಕೆ ನಡೆಸುವಂಥ ಒಂದು ಯೋಜನೆಯನ್ನು ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ. ಮತ್ತು ಬರಲಿಕ್ಕೆ ಇನ್ನೂ 5 ವರ್ಷ ಆಗ್ತೈತೆ. ಅದು ಖಾಸಗಿ ವಲಯದಲ್ಲಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಕ್ರೀಡೆ ಯಶಸ್ವಿ ಆಗಲಿ, ಹೆಚ್ಚಿನ ಭಾಗವಹಿಸಲಿ. ಮತ್ತು ಇನ್ನೊಮ್ಮೆ ಆಯೋಜನೆ ಮಾಡುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಈ ಕ್ರಿಕೆಟ್ ಯಶಸ್ವಿ ಆಗುತ್ತೆ. ನಮ್ಮ ಮಾತು ನಮಸ್ಕಾರ ಎಲ್ಲರಿಗೂ.